ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಟ್ವೀಟ್ ಮಾಡಿ ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ಅಧಿವೇಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ ಹೊತ್ತಿನಲ್ಲಿ ಎಡವಟ್ಟು ಮಾಡಿಕೊಂಡಿರೋದು. ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಟ್ವೀಟ್ ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ಅಧಿವೇಶನಕ್ಕೆ ಬೆಳಗಾವಿಗೆ ಅಂತ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಉಪಮುಖ್ಯಮಂತ್ರಿ ಬದಲಿಗೆ ಮುಖ್ಯಮಂತ್ರಿ ಅನ್ನುವಂತ ಪದವನ್ನ ಬಳಕೆ ಮಾಡಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆಶಿ ಅಂತ ಬರ್ಕೊಂಡಿದ್ದಾರೆ ಹಟ್ಟಿಹೊಳಿ. ಎಂದು ಡಿಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ರು ಚನ್ನರಾಜ ಹಟ್ಟಿಹೊಳಿ. ನಂತರ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡ್ರು ಹಟ್ಟಿಹೊಳಿ. ಇದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರನ್ನ ಅಂದ್ರೆ ಇವತ್ತು ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡದೆ ಡಿಕೆ ಶಿವಕುಮಾರ್ ಅವರ ಜೊತೆ ಫೋಟೋ ಸಮೇತವಾಗಿ ಈ ಟ್ವೀಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಚನ್ನರಾಜ ಹಟ್ಟಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಂಪ್ರೆಸ್ ಮಾಡಬೇಕಾಗಿತ್ತೋ ಅಥವಾ ಬಹಳಷ್ಟು ಸಂತೋಷವಾಗಿಬಿಟ್ಟಿದ್ರು ಅಥವಾ ಗೊಂದಲದಲ್ಲಿದ್ರೋ ಗೊತ್ತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಧಿವೇಶನಕ್ಕೆ ಪಾಲ್ಗೊಳ್ಳೋದಕ್ಕೆ ಆಗಮಿಸಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಂತ ಬರೆಯುವಂತ ಬರದಲ್ಲಿ ಉಪಮುಖ್ಯಮಂತ್ರಿ ಅನ್ನುವ ಪದದ ಬದಲಾಗಿ ಮುಖ್ಯಮಂತ್ರಿ ಅಂತ ಬರೆದು ಬಿಟ್ಟಿದ್ದಾರೆ. ಅದ್ರ ಬದಲಾಗಿ ಹೆಸರನ್ನೇ ಬದಲಾಯಿಸಬಹುದಿತ್ತಲ್ಲ, ಅಷ್ಟು ಕನ್ಫ್ಯೂಷನ್ ಇದ್ರೆ, ಅಥವಾ ಮುಖ್ಯಮಂತ್ರಿಗಳು ಅಂತ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿದ್ರೆ ಟ್ವೀಟ್ನ ಮೂಲಕ ಯಾವ ರೀತಿ ತಪ್ಪಾದ ಪದವನ್ನ ಬಳಕೆ ಮಾಡಬಾರ್ದಲ್ವಾ. ಈಗ ಅದೇ ರೀತಿಯಾದಂಥ ತಪ್ಪಾಗಿದೆ. ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರು ಟ್ವೀಟ್ನ ಮೂಲಕ ಎಡವಟ್ಟೊಂದನ್ನು ಮಾಡ್ಕೊಂಡಿದ್ದಾರೆ. ಮೊದಲೇ ಹೇಳಿದಾಗೆ ಇಂಪ್ರೆಸ್ ಮಾಡೋದಕ್ಕೆ ಈ ರೀತಿ ಕೆಲಸ ಮಾಡಿದ್ರು ಅಥವಾ ಬೇಕು ಅಂತಲೇ ಮಾಡಿದ್ರು, ತುಂಬಾ ಸಂತೋಷವನ್ನ ತಡೆಯೋಕ್ಕಾಗದೆ ಈ ತರ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ ಕೈ ನಾಯಕರಿಗೂ ಗೊಂದಲ ಇದೆಯಾ? ಯಾಕಂದ್ರೆ ಕೆಲವೊಂದಷ್ಟು ದಿನಗಳಿಂದ ಆಗ್ತಿರುವಂತಹ ಬೆಳವಣಿಗೆ ಅಥವಾ 136 ಜನ ಶಾಸಕರು ನನ್ನ ಜೊತೆಗೆ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು, ಎರಡೆರಡು ಟೀಮ್ ಮಾಡಿಕೊಂಡು ದೆಹಲಿಗೆ ಹೋಗಿ ಬಂದಿರೋದು, ಎಲ್ಲ ಒಂದು ಕಡೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂತಹ ಹಗಲು ಕನಸನ್ನು ಇಟ್ಕೊಂಡು ಮೆಸೇಜ್ ಅನ್ನ ಪಾಸ್ ಮಾಡಿದಾರಾ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹಟ್ಟಿಹೊಳಿಯವರು ಬರ್ಕೊಂಡಿದ್ದಾರೆ. ಇದನ್ನ ಎಕ್ಸ್ ಖಾತೆಯಲ್ಲಿ ಹಟ್ಟಿಹೊಳಿಯವರು ಶೇರ್ ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಪೋಸ್ಟ್ ಅನ್ನ ಕೂಡ. ಇಂದು ಮುಖ್ಯಮಂತ್ರಿ ಡಿಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಿದೆ ಅಂತ ಫೋಟೋವನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಷ್ಟೊಂದು ನೀಟಾಗಿ ಗೊತ್ತಾಗ್ತಾ ಇದೆ, ಎಲ್ಲವನ್ನ ಕೂಡ ಪಕ್ಕಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಫೋಟೋ ಹಾಕಬೇಕು ಅಥವಾ ಇದೇ ರೀತಿ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಬೇಕು, ಇವರೇ ಬಂದಿದ್ರು. ಯಾಕಂದ್ರೆ ಆಸಿಫ್ ಸೇಠ್, ಮಾಜಿ ಶಾಸಕ ಶ್ಯಾಮ್ ಘಾಟ ಎಲ್ಲರ ಹೆಸರು ಬರ್ದಿದ್ದಾರೆ. ಅವರು ಮಾಜಿ ಶಾಸಕರು ಅನ್ನೋದು ಗೊತ್ತಿದೆ ಅಂದಮೇಲೆ ಉಪಮುಖ್ಯಮಂತ್ರಿ ಅನ್ನೋದು ಗೊತ್ತಾಗ್ಲಿಲ್ವಾ? ಇದೇನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಗೊಂದಲದ ಪರಿಸ್ಥಿತಿಗೆ ಕಾರಣವಾಗ್ತಾ ಇದೆ ಹಟ್ಟಿಹೊಳಿ ಅವರು ಬರ್ಕೊಂಡಿರುವಂತಹ ಟ್ವೀಟ್.